ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ಸ್ನೇಹಿತರೆ, ಕಳೆದ ವಾರ ನಾನು ವಿನೋದ್ ಕಾಂಬ್ಳಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಮಾಡಿದ ಉದ್ದೇಶವೇನೆಂದರೆ, ಅಷ್ಟೊಂದು ಒಬ್ಬ ದೊಡ್ಡ ಕ್ರಿಕೆಟರ್, ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಒಂದು ಕಾಲದಲ್ಲಿ ನಮ್ಮೆಲ್ಲರ ಪ್ರೀತಿಯ ವಿನೋದ್ ಕಾಂಬ್ಳಿ ಇವಾಗ ಹೀಗೆ ಯಾಕಾದರೂ ಒಂದು ಕನ್ಸರ್ನಿಂದ ಆ ವಿಡಿಯೋ ಮಾಡಿದ್ದು. ಆ ವಿಡಿಯೋ ಮಾಡಲು ಪ್ರೇರಣೆ ಏನೆಂದರೆ, ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇಡೀ ನಮ್ಮ ದೇಶದ ಬೇರೆ ಬೇರೆ ಚಾನೆಲ್ಗಳಲ್ಲಿ, ನ್ಯಾಷನಲ್ ಮೀಡಿಯಾಗಳಲ್ಲಿ ಪ್ರಸಾರವಾಗ್ತಿತ್ತು. ತುಂಬಾ ಜನರು ಇದು ಬೇಕಿತ್ತಾ, ಈ ವಿಡಿಯೋ ಹಾಕಬೇಕಿತ್ತಾ, ಯಾಕೆಂದರೆ ಅವ್ರದ್ದು ಪರ್ಸನಲ್ ಅಂತ ಕೆಲವರು ಬರೆದರು. ಆದರೆ ಪರವಾಗಿಲ್ಲ, ಎಲ್ರಿಗೂ ತಮಗೆ ಅವರಿಗೆ ಬೇಕಾದ ಅಭಿಪ್ರಾಯಗಳನ್ನು ನೀಡುವ ಹಕ್ಕು ಇದೆ. ಆದರೆ ಇವತ್ತು ನಾನು ಬಂದಿದ್ದೇನೆ ಈ ಬಗ್ಗೆ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸಲಿಕ್ಕೆ. ನ್ಯಾಷನಲ್ ಮೀಡಿಯಾ ಇರಲಿ ಅಥವಾ ಲೋಕಲ್ ಮೀಡಿಯಾ ಇರಲಿ, ಆ ಒಂದು ವಿಡಿಯೋ ಹಾಕಿದ್ದು ವಿನೋದ್ ಕಾಂಬ್ಳಿಗೇ ತುಂಬ ಉಪಕಾರಕ್ಕೆ ಬಂದಿದೆ, ಹೆಲ್ಪ್ ಆಗಿದೆ. ತುಂಬ ಜನರು, ಅವರ ಅದೆಷ್ಟೋ ಅಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಕೆಲವರು ದಾನಿಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಒಂದು ವೇಳೆ ಅವರು ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿ ಇದ್ದರೆ ಅವರಿಗೆ ಹೆಲ್ಪ್ ಮಾಡಬೇಕಂತ ಕೂಡ ಕೆಲವರು ಹೇಳಿದ್ದಾರೆ. ಇದು ನಾನು ಮಾಡಿದ ವಿಡಿಯೋದಿಂದ ಅಲ್ಲ, ಆದರೆ ನ್ಯಾಷನಲ್ ಮೀಡಿಯಾದಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಇದು ಒಂದು ದೊಡ್ಡ ಸುದ್ದಿಯಾಗಿತ್ತು. ಇವತ್ತು ನಾನು ಅಪ್ಡೇಟನ್ನು ತರಲಿಕ್ಕೆ ಕಾರಣ ಏನು, ಯಾಕೆ ಈ ಒಂದು ವಿಡಿಯೋವನ್ನು ನಾನು ಅಪ್ಡೇಟಾಗಿ ಫಾಲೋ ಅಪ್ ಆಗಿ ಮಾಡ್ತಾ ಇದ್ದೇನೆ? ಕಾರಣ ಇಷ್ಟೇ. ನಾನು ಹಾಕಿದ ವಿಡಿಯೋ ನನ್ನ ವೈಯಕ್ತಿಕ ಫೇಸ್ಬುಕ್ ಪೇಜಲ್ಲಿ ಸುಮಾರು 20 ಲಕ್ಷ ಬಾರಿ ವೀಕ್ಷಣೆಯಾಗಿದೆ. 2 ಮಿಲಿಯನ್ ಟೈಮ್ಸ್. ತದನಂತರ ನನ್ನ ವೈಯಕ್ತಿಕ ಯೂಟ್ಯೂಬ್ ಚಾನೆಲಲ್ಲಿ ಸುಮಾರು 1 ಲಕ್ಷ ಬಾರಿ ವೀಕ್ಷಣೆಯಾಗಿದೆ. ಹಾಗೆಯೇ ನನ್ನ ವೈಯಕ್ತಿಕ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚು ಬಾರಿ ವೀಕ್ಷಣೆಯಾಗಿದೆ. ಅಂದರೆ ಅದೆಷ್ಟೋ ಜನರು, ಕನ್ನಡಿಗರು, ಕನ್ನಡ ಅರ್ಥ ಆಗುವವರು, ಕನ್ನಡ ಮಾತಾಡುವವರು ಇದನ್ನು ನೋಡಿ ಆ ಒಂದು ಇನ್ಫಾರ್ಮೇಷನ್ ಆಫ್ ಇರಬಾರ್ದು, ಸಂಪೂರ್ಣ ಇನ್ಫಾರ್ಮೇಷನ್ ಕೊಡಬೇಕು ಎಂಬ ಉದ್ದೇಶದಿಂದ ನಾನು ಹೇಳ್ತೇನೆ. ಮತ್ತು ಅಷ್ಟೇ ಜನರು ಈ ವಿಡಿಯೋ ವೀಕ್ಷಣೆ ಮಾಡ್ತಾರೆ ಎಂಬ ನಾನು ಆಶಾವಾದದಿಂದ ಮಾಡ್ತಾ ಇಲ್ಲ. ಆದರೆ ನನ್ನ ಸಮಾಧಾನಕ್ಕೋಸ್ಕರ ನಾನು ಎತ್ತಿದ ಈ ವಿಷಯ ಏನಿದೆ ಅದಕ್ಕೆ ಒಂದು ಪೂರ್ಣ ವಿರಾಮ ನೀಡಲಿಕ್ಕೆ ನಮಗೆ ಹೇಳ್ತಾ ಇದ್ದೇನೆ. ಆ ವಿಡಿಯೋ ವೈರಲ್ ಆದ ತಕ್ಷಣ ಎಲ್ಲರೂ ಫ್ಯಾಕ್ಟ್ ಚೆಕ್ಕಿಗೆ ಹೋಗಿ ಇದು ನಿಜವಾದ ಕಾಂಬ್ಳಿಯಾ ಅಂತ ಒಂದು ಪ್ರಶ್ನೆ ಬಂತು. ಕೆಲವರು ನನ್ನ ಪೇಜಲ್ಲಿ ಕಮೆಂಟಲ್ಲಿ ಕೂಡ ಹಾಕಿದ್ದಾರೆ, ಏನಪ್ಪ ನಿನಗೆ ತಲೆ ಸರಿ ಇಲ್ವಾ, ಅದು ಕಾಂಬ್ಳಿ ಅಲ್ವೇ ಅಲ್ಲ ಅಂತ. ಅದು ನಿಜವಾಗಿ ಕಾಂಬ್ಳಿಯೇ. ಆದರೆ ವಿಡಿಯೋ ನಮ್ಮ ಗಮನಕ್ಕೆ ಬಂದದ್ದು ಲಾಸ್ಟ್ ವೀಕ್, ಆದರೆ ಅದು ವಿಡಿಯೋ ಶೂಟ್ ಆದದ್ದು ಕೆಲವು ವಾರಗಳ ಹಿಂದೆ. ಅದೊಂದು ಓಲ್ಡ್ ವಿಡಿಯೋ, ಆದರೆ ಅದರಲ್ಲಿದ್ದದ್ದು ವಿನೋದ್ ಕಾಂಬ್ಳಿ. ಅದನ್ನು ನೋಡಿ ಅವರ ಅತ್ಯಂತ ಆತ್ಮೀಯರಾದಂತಹ, ನಿಮ್ಗೆ ಗೊತ್ತಿರ್ಬೋದು, ಮಾರ್ಕಸ್ ಎಂಬ ಒಬ್ಬ ಅಂಪೈರ್ ಅವರಿಗೆ ಭೇಟಿ ಮಾಡಲಿಕ್ಕೆ ಅವರ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಾಗ ವಿನೋದ್ ಕಾಂಬ್ಳಿಯವರು ಹೇಗೆ ಇರ್ತಾರೆ ಅದನ್ನು ನಾವು ಕೂಡ ನಿಮಗೆ ತೋರಿಸ್ತೇವೆ. ಈ ವಿಡಿಯೋದ ಅಂದರೆ ಇದು ಕೂಡ ಒಂದು ನ್ಯಾಷನಲ್ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಿವೆ. ಇದನ್ನು ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಕ್ರಿಕೆಟ್ ನೆಕ್ಸ್ಟ್ ಎಂಬ ಒಂದು ಯೂಟ್ಯೂಬ್ ಚಾನೆಲಿಂದ ಇದರ ಮಾಹಿತಿಯನ್ನು ನಾನು ತೆಗೆದಿದ್ದೇನೆ. ಮಾರ್ಕಸ್ ಅವರ ಸ್ನೇಹಿತ ಮತ್ತು ಅಂಪೈರ್ ಅವರ ಮನೆಗೆ ಹೋಗಿ ಅವರೊಂದಿಗೆ ಭೇಟಿ ಮಾಡಿ ಮಾತಾಡಿದ್ದಾರೆ. ವಿನೋದ್ ಕಾಂಬ್ಳಿ ಹೆಲ್ತ್ ಅವರು ಮಾತಾಡುವಾಗ ಅಷ್ಟೊಂದು ಚೆನ್ನಾಗಿಲ್ಲ. 100%. 52 ಇಯರ್ ಓಲ್ಡು ಹೇಗೆ ಹೆಲ್ದಿ ಇರಬೇಕು ಅಷ್ಟು ಹೆಲ್ದಿ ಇಲ್ಲ. Very nice. Nice to see you, Vinod. Thank you. How is your health good now? Yes. Fit and fine? Fit and fine. You can go on the pitch to bat? Yes. Anytime. Ready to bat? And what number? Tamati. And for the spinners, where the ball will be wet. It will go outside the ground or outside the boundary line? Outside the ground. Okay. Like we used to play in Shivaji Park. Correct. ಮತ್ತೆ ಆಡುವ ಆಸೆ ಇದೆ, ಕ್ರೀಡಾಂಗಣಕ್ಕೆ ಬರುವ ಆಸೆ ಅವರಿಗಿದೆ. ಅಂದರೆ ಇಂಟರ್ನ್ಯಾಷನಲ್ ಅಲ್ಲದಿದ್ದರೂ ಕೂಡ ಮತ್ತೆ ಕ್ರಿಕೆಟ್ ಒಂದು ಆಡಬೇಕು ಅಂತ ಆಸೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ವಿನೋದ್ ಕಾಂಬ್ಳಿ ಅವರ ಮಗನಿಗೆ ಒಬ್ಬ ಕ್ರಿಕೆಟರ್ ಮಾಡಬೇಕು, ಅವನು ದೇಶಕ್ಕಾಗಿ ಆಡಬೇಕು ಎಂಬ
ಒಂದು ದೊಡ್ಡ ಆಸೆ ಅವರಲ್ಲಿದೆ, ಅದನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಹುಡುಗ ಆಲ್ರೆಡಿ ಕ್ರಿಕೆಟ್ ಆಡ್ತಾನೆ, ಆದರೆ ಕಳೆದ ಬಹುಶಃ 1 ವರ್ಷದಿಂದ ಕ್ರಿಕೆಟ್ನಿಂದ ಸ್ವಲ್ಪ ದೂರ ಇದ್ದ. ಬಹುಶಃ ಫಿನಾನ್ಷಿಯಲ್ ಪೊಸಿಷನ್ ಇರ್ಬೋದು, ಅಥವಾ ತಂದೆಯ ಹೆಲ್ತ್ ಪೊಸಿಷನ್ ಇರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಇರ್ಬೋದು. ಆದರೆ ಮತ್ತೆ ಆ ಹುಡುಗ ಕ್ರಿಕೆಟನ್ನು ಸ್ಟಾರ್ಟ್ ಮಾಡ್ತಾನೆ. ಬರಲಿ, ವಿನೋದ್ ಕಾಂಬ್ಳಿಯ ಒಂದು ಆಸೆ ಏನಿದೆ, ಡ್ರೀಮ್ ಏನಿದೆ, ಅದು ಫುಲ್ಫಿಲ್ ಆಗಲಿ. ಇಲ್ಲಿ ನಾವು ಅವರ ಆ ವೈರಲ್ ಆದ ವಿಡಿಯೋದ ಹಿಂದಿನ ಸತ್ಯತೆಯನ್ನು ನಾವು ಅರಿತಿದ್ದೇವೆ. ಅದರಲ್ಲಿ ನಾವು ನೋಡುವಾಗ ಅವರಿಗೆ ಕಷ್ಟ ಇತ್ತು. ಒಂದು ಕಾಲದಲ್ಲಿ ಐಷಾರಾಮಿ ಕಾರಿನಲ್ಲಿ ಬರುವವರು ಇವತ್ತು ಬುಲೆಟಲ್ಲಿ ಬಂದಿದ್ದಾರೆ. ಹಾಗೆಯೇ ಅವರ ತಿಂಗಳ ಖರ್ಚಿಗೆ ಅಂದರೆ ಮಾಸಾಶನ ಅಂದರೆ ಪಿಂಚಣಿ BCCIಯಿಂದ, ಭಾರತೀಯ ಕ್ರಿಕೆಟ್ ಬೋರ್ಡ್ನಿಂದ ಸುಮಾರು 30,000 ರೂಪಾಯಿ ಅವರಿಗೆ ತಿಂಗಳಿಗೆ ಸಿಗ್ತಾ ಇದೆ. ಇದು ಅವರು ನೀಡಿದ ಮಾಹಿತಿ. ಆದರೆ ಅವರ ಫ್ಯಾಮಿಲಿ ಮೇಂಟೆನೆನ್ಸಿಗೆ, ಮಕ್ಕಳಿಗೆ ಖರ್ಚಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಗಂಡು ಹೆಣ್ಣು ಮಗಳು. ಅವರಿಗೆ ಅದು ಸಾಕಾಗ್ತಾ ಇಲ್ಲ. ಆದರೆ ತುಂಬ ಜನರು ಹೆಲ್ಪ್ ಮಾಡ್ತಾರೆ. ಕಮೆಂಟ್ ಬಾಕ್ಸಲ್ಲಿ ನೋಡಿದರೆ ಬೇರೆ ಬೇರೆ ಥರದ ಕಮೆಂಟ್ಸ್ ಇದೆ. ನಾನು ಈಗಾಗಲೇ ಹೇಳಿದೆ, ಎಲ್ಲರಿಗೂ ತಮ್ಮ ಕಮೆಂಟ್ಸನ್ನು ನೀಡುವ ವೈಯಕ್ತಿಕ ಹಕ್ಕಿದೆ. ಅವರವರದೇ ಆದಂಥ ಒಂದು ಅಭಿಪ್ರಾಯ ಇದೆ. ಆದರೆ ಇಲ್ಲಿ ಸಚಿನ್ ತೆಂಡೂಲ್ಕರನ್ನು ತುಂಬ ಜನ ದೂರ್ತಾರೆ. ಅಷ್ಟೊಂದು ಕ್ಲೋಸ್ ಫ್ರೆಂಡ್ ಆಗಿ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ? ಆತ್ಮೀಯ ಸ್ನೇಹಿತರೆ, ನಮ್ಗೆ ಗೊತ್ತಿಲ್ಲ. ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಆದರೆ ಗೌಪ್ಯವಾಗಿ. ಬಹುಶಃ ಅದು ವಿನೋದ್ ಕಾಂಬ್ಳಿಗೆ ವೈಯಕ್ತಿಕವಾಗಿ ಗೊತ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಅವರ ಫ್ಯಾಮಿಲಿಗೆ ಗೌಪ್ಯವಾಗಿ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದವರು ಅದು ನಾನಲ್ಲ, ಅವರ ಸ್ನೇಹಿತ ಮಾರ್ಕಸ್ ಅವರೇ ಹೇಳಿದ್ದಾರೆ. ಅಂದರೆ ಸಚಿನ್ ತೆಂಡೂಲ್ಕರ್ ಕೂಡ ಆವಾಗ ಹೆಲ್ಪ್ ಮಾಡ್ತಾರೆ. ಅಂದರೆ ಒಬ್ಬರ ಹಿಂದೆನೇ ಹೆಲ್ಪ್ ಮಾಡಲಿಕ್ಕೆ ಕೂಡ ಎಲ್ಲರಿಗೆ ಆಗ್ತಾ ಇಲ್ಲ. ಸೆಕೆಂಡಾಗಿ ನಾವು ಈ ಸೋಷಿಯಲ್ ಕನ್ಸರ್ನ್, ಸೋಷಿಯಲ್ ಇಶ್ಯೂ ಇಲ್ಲಿ ಬರ್ತಾ ಇದೆ. ಕುಡಿತಾರೆ, ಡ್ರಗ್ಸ್ ಇದೆ, ಹವ್ಯಾಸ ಒಳ್ಳೆಯದಿಲ್ಲ, ಅದೇನು ಎಲ್ಲ ಥರದ ಒಂದು ಅಲಿಗೇಷನ್ಸ್ ಕಮೆಂಟ್ ಬಾಕ್ಸಲ್ಲಿ ಇದೆ. ಅದು ಸ್ವಲ್ಪ ಮಟ್ಟಿಗೆ ಹೌದು ಕೂಡ. ಯಾಕಂದರೆ ಬೇರೆ ಬೇರೆ ಥರದ ಅಲಿಗೇಷನ್ ಅವರ ಮೇಲೆ ಇದ್ದು. ಮ್ಯಾಚ್ ಫಿಕ್ಸಿಂಗ್ ಅಲಿಗೇಷನ್ ಇತ್ತು, ಹೊಡೆದದ್ದು, ವೈಫಿಗೆ ಅಸಾಲ್ಟ್ ಮಾಡಿದ್ದು, ಕುಡಿದದ್ದು, ಮತ್ತು ಬೇರೆ ಬೇರೆ ಥರದ ಅಲಿಗೇಷನ್ಸ್ ಅವರಲ್ಲಿ ಇದೆ. ಈಗ ನಾವು ಯಾರಾದರೂ ಒಬ್ಬರು ಕುಡಿದು ಅಮಲಿನಲ್ಲಿ ರಸ್ತೆಯ ಬದಿಯಲ್ಲಿ ಪಕ್ಕ ಬಿದ್ದರೆ ನಾವೆಲ್ಲರೂ ಅವರನ್ನು ಒಂದು ಜಡ್ಜ್ಮೆಂಟ್ ಮಾಡ್ತೇವೆ, ಕುಡಿದು ಬಿದ್ದಿದ್ದಾನೆ ಅಂತ. ಅಂದರೆ ಅವನಿಗೆ ಅಹಂಕಾರ, ಕುಡಿದು ಬಿದ್ದಿದ್ದಾನೆ. ತುಂಬಾ ಸಲ ನಾವು ಒಂದು ವಿಷಯವನ್ನು ಮನಸ್ಸಿಗೆ ತೆಗೊಳ್ಳಲ್ಲ. ಕುಡಿದು ಬಿದ್ದಿದ್ದಾನೆ ಹೌದು, ಆದರೆ ಯಾಕಾಗಿ ಕುಡಿದಿದ್ದಾನೆ? ಆ ಒಂದು ಪರಿಸ್ಥಿತಿಗೆ ಕಾರಣವೇನಿರಬಹುದು? ಈ ಯೋಚನೆ ನಮಗೆ ಬರುವುದು ತುಂಬ ಕಡಿಮೆ. ನಾನು ಕೂಡ ಇದ್ದೇನೆ ಅದರಲ್ಲಿ. ನಮಗೆ ಅಂದರೆ ನಾನು ಯಾರಿಗೂ ಬೆರಳು ತೋರಿಸ್ತಾ ಇಲ್ಲ, ನನಗೆ ಕೂಡ ಗೊತ್ತಿದೆ. ಅಂದರೆ ಯಾಕೆ ಕುಡಿದು ಬಿದ್ದಿದ್ದಾನೆ, ಯಾಕೆ ಅವನಿಗೆ ಆ ಪರಿಸ್ಥಿತಿ ಬಂದಿದೆ ಎಂಬ ಒಂದು ಅವಲೋಕನ ಮಾಡುವಂತಹ ತಾಳ್ಮೆಯೂ ನಮಗಿಲ್ಲ. ನಾವು ಸಡನ್ನಾಗಿ ಏನಾದರೂ ಇನ್ನೊಬ್ಬರ ಬಗ್ಗೆ ಒಪಿನಿಯನನ್ನು ನಾವು ಬರೆದೇ ಬಿಡ್ತೇವೆ. ಆದರೆ ಇಲ್ಲಿ ಅವರ ಪರಿಸ್ಥಿತಿಗೆ ಬೇರೆ ಬೇರೆ ಕಾರಣ ಇರ್ಬೋದು. ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ. ಆದರೆ ಇಷ್ಟೇ ನಾನು ಹೇಳೋದು ಏನೆಂದರೆ, ಒಂದಾನೊಂದು ಕಾಲದಲ್ಲಿ, ಅದು ಕೂಡ ಜಾಸ್ತಿ ತುಂಬ ವರ್ಷಗಳ ಹಿಂದೆ ಅಲ್ಲ, 1990ಇಂದ ಕ್ರಿಕೆಟಿಗೆ ತುಂಬ ಕಾಂಟ್ರಿಬ್ಯೂಷನ್ ಅವರು ಮಾಡಿದ್ದಾರೆ. ನನ್ನಂತೂ ಆ ಟೈಮಲ್ಲಿಯೇ ಸಚಿನ್ ತೆಂಡೂಲ್ಕರ್ ಜೊತೆಗೆ ವಿನೋದ್ ಕಾಂಬ್ಳಿ ಕೂಡ ದೊಡ್ಡ ಫೇವರೇಟ್ ಪ್ಲೇಯರ್ ಆಗಿದ್ದರು. ಬ್ರಿಯಾನ್ ಲಾರಾ ಥರ ಆಗ್ತಾರೆ, ಹಾಗೇ ಆಡ್ತಾರೆ, ಒಬ್ಬ ದೊಡ್ಡ ಕ್ರಿಕೆಟರ್ ಆಗ್ತಾರೆ ಅಂತ ಎಲ್ರಿಗೂ ಒಂದು ಆಸೆ ಇತ್ತು. ನಾನೊಬ್ಬ ಕ್ರಿಕೆಟ್ ಪ್ರೇಮಿ, ಆದ್ದರಿಂದ ಜಸ್ಟ್ ಒಂದು ಕ್ರಿಕೆಟ್ನ ದೃಷ್ಟಿಯಿಂದ ಮಾತ್ರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕೆಲವರು ನನಗೆ ನೋವಿನ ವಿಷಯ, ಆದರೆ ಇದು ನಡೀತದೆ. ವಿನೋದ್ ಕಾಂಬ್ಳಿಯ ಬಗ್ಗೆ ನಾನು ಯಾಕೆ ವಿಡಿಯೋ ಮಾಡಿದೆ ಅಂತ ಕೇಳಿದರೆ, ಅವರು ಬಹುಶಃ ಒಂದು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ, ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅಂತ. ಅದು ವಿಷಯ ಸತ್ಯ ಅಂದರೆ ನನಗೆ ಆ ವಿಷಯ ಗೊತ್ತೇ ಇರಲಿಲ್ಲ. ಮೊನ್ನೆ ಕಮೆಂಟ್ಸಲ್ಲಿ ನೋಡಿದ ಮೇಲೆ ಗೊತ್ತಾಯಿತು. ಅವರು ಧರ್ಮ ಏನು ಅಥವಾ ಅವರ ಜಾತಿ ಏನು ಅದರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನಾನು ನಂಬುವಂತಹ ಅಥವಾ ನಾನು ಫಾಲೋ ಮಾಡುವಂಥ ಧರ್ಮ ಎಂದರೆ ಅದು ಮಾನವೀಯತೆ. ನನ್ನ ಧರ್ಮ ಏನಿದೆ ಅದು ನಂತರ, ಹ್ಯುಮ್ಯಾನಿಟಿ ಫಸ್ಟ್, ರಿಲಿಜನ್ ನೆಕ್ಸ್ಟ್, ಅದು ಯಾವಾಗಲೂ ನಾನು ಫಾಲೋ ಮಾಡುವಂಥ ವಿಷಯ. ಆದರೆ ನಮ್ಮ ಸ್ನೇಹಿತರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕ್ರೀಡೆ ಅಥವಾ ಯಾವುದೇ ಒಂದು ಪ್ರತಿಭೆ ಇರಲಿ, ಆ ಪ್ರತಿಭೆಯ ಹಿಂದೆ ಮುಂದೆ ಧರ್ಮವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಯಾಕೆಂದರೆ ಕ್ರಿಕೆಟರ್ ಇರಲಿ, ಅಥ್ಲೆಟ್ಸ್ ಇರಲಿ, ಅಥವಾ ಏನೇ ಇರಲಿ, ಯಾವ ಧರ್ಮದವನು ನೋಡಿ ಆ ಧರ್ಮದವನು ಈ ಧರ್ಮದವನು ಅಂತ ಸೆಲೆಕ್ಟ್ ಆಗುವುದು ಎಲ್ಲೋ 1% ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ 99% ಕೇವಲ ಪ್ರತಿಭೆಗಳ ಮೇಲೆ,
ನಾವು ಸಪೋರ್ಟ್ ಮಾಡುವಾಗ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕು ವಿನಃ ಆ ಧರ್ಮದವನು ಈ ಧರ್ಮದವನು ಅಂತ ಒಂದು ಸಪೋರ್ಟ್ ಮಾಡುವ ಪ್ರಯತ್ನವನ್ನು ಮಾಡಲೇಬಾರದು. ಇದು ನನ್ನ ವೈಯಕ್ತಿಕ ಅನುಭವ. ಆದರೆ ಕೊನೆಗೆ ಈ ವಿಡಿಯೋವನ್ನು ನಾನು ಸಂಪೂರ್ಣ ಮಾಡುವ ಸಮಯದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ವಿನೋದ್ ಕಾಂಬ್ಳಿಯವರು ಆರೋಗ್ಯ ಅವರ ಚೇತರಿಕೆಗೊಳ್ತಾ ಇದೆ. ಅವರು ಅಂದರೆ ಅವರು ಮಾತಾಡುವ ಇದೇನಿದೆ ನೀವು ಕೂಡ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಬೇಗನೆ ಸಂಪೂರ್ಣವಾಗಿ ಗುಣಮುಖವಾಗಲಿ. ಅವರ ಆಸೆ ಏನಿದೆ, ಅವರ ಮಕ್ಕಳು ಏನಾಗಬೇಕು, ಅಥವಾ ಅವರು ಕ್ರಿಕೆಟ್ನಲ್ಲಿ ಕೂಡ ಇನ್ನೂ ಕೂಡ ಅವರಿಗೆ ಒಳ್ಳೆ ಬ್ಯಾಕ್ ಟು ನಾರ್ಮಲ್ ಹೆಲ್ತಿಗೆ ಬಂದರೆ ಕ್ರಿಕೆಟ್ ಕೋಚ್ ಕೂಡ ಆಗ್ಬೋದು, ಕ್ರಿಕೆಟ್ ಕಾಮೆಂಟ್ರೇಟರ್ ಕೂಡ ಆಗ್ಬೋದು, ಅಥವಾ ಕ್ರಿಕೆಟ್ ಅಂಪೈರ್ ಕೂಡ ಆಗ್ಬೋದು, ಏನು ಕೂಡ ಆಗ್ಬೋದು ಮನಸ್ಸು ಮಾಡಿದರೆ. ಅಂತೂ ಕ್ರಿಕೆಟ್ನಲ್ಲಿ ಅವರ ಕಾಂಟ್ರಿಬ್ಯೂಷನ್ ನಮಗೆ ಇನ್ನಷ್ಟು ಸಿಗಲಿ. ಜೊತೆಗೆ ವಿನೋದ್ ಕಾಂಬ್ಳಿಯ ಈ ಬದುಕಿನಿಂದ ನಾವು ಏನು ಅವರು ಮಾಡಿದ ತಪ್ಪಿನಿಂದ ನಾವು ಒಂದು ಪಾಠ ನಾವೆಲ್ಲರೂ ಕಲಿಯೋಣ. ಅದೇ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.